ಈಗ ಅಂಗನವಾಡಿ ವಿಚಾರಕ್ಕೆ ಅದಕ್ಕೊಂದು ಕಂಪೌಂಡ್ ವಿಚಾರಕ್ಕೆ 3 ವರ್ಷದಿಂದ ಆಟ ಆಡಿಸ್ತಾ ಇದಾರಲ್ಲ ಅವರು ಇವರು ಯಾಕೆ ಅದನ್ನು ಓಪನ್ ಮಾಡಿ ಕೊಡ್ತಾ ಇಲ್ಲ ಮೇಡಮ್? ಹಂಗಾರೆ ಆತರ ಏನಿಲ್ಲ, ಅದು ಏನಾಗಿದೆ ಅಂತ ಏನ್ ಆತರ ಏನಿಲ್ಲ ಅಂತಂದ್ರೆ ಏನ್ರಿ? ಸ್ವಲ್ಪ ಏನ್ ಆತರ ಏನಿಲ್ಲ ಅಂತಂದ್ರೆ ವಿಚಾರಕ್ಕೆ 3 ವರ್ಷದಿಂದ ಯಾಕೆ ಇದಿರೋದೆ? 3 ವರ್ಷದಿಂದ ಯಾಕೆ ಹಂಗೆ ಇದೆ? ಏನಿಲ್ವಾ ಸರ್? ಅದನ್ನ ಒಂದ್ ನಿಮಿಷ, ನೀವು ಆತರ ರ್ಯಾಶ್ ಆಗಿ ಮಾತಾಡಿದ್ರೆ ನಾವು ಯಾವ ತರ ಉತ್ತರ ಕೊಡೋದು ನಿಮಗೆ? ನೀವು ರ್ಯಾಶ್ ಅಲ್ಲ, ನೀವು ಫಸ್ಟ್ ಆಫ್ ಆಲ್ ರಾಜೀನಾಮೆ ಕೊಟ್ಟು ಹೋಗ್ಬೇಕು ನನ್ನ ಪ್ರಕಾರ. ಯಾಕೆ ಈಗ ನಾವು ಹೊಸದಾಗಿ ಬಂದಿರೋರು ಅವ್ರ ಹಿಂದೆವ್ರನ್ನ ಕೇಳ್ಕೊಬೇಕಿತ್ತು. ಈಗ ನಾವು ಅದ್ರ ಫುಲ್ ಪ್ರಯತ್ನ ನಾವು ಪಟ್ಟಿದೀವಿ. ಮತ್ತೆ 3 ವರ್ಷ ಯಾಕಾಯ್ತು? ಕೊಡ್ಲೇಬೇಕು ಅಂತ ಹೇಳಿ 3 ವರ್ಷ ಯಾಕಾಯ್ತು? ಹಿಂದೆ ಅಂದ್ರೆ ನಿಮ್ಮ ಹಿಂದೆ ಇದ್ದವರು ಕೂಡ ನಿಮ್ಮಂಗೆ ಮಾಡಿದ್ದಲ್ವಾ? ಒಂದ್ ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾವ್ ಈಗ ಬಂದ ಮೇಲೆ ಅದನ್ನ ಓಪನ್ ಮಾಡ್ಲೇಬೇಕು ಅಂತ ಹೇಳಿ ಎಲ್ರಿಗೂ ಹೇಳಿ ಸಿರಿಪ್ರಿಯ ಅವರು ಬಂದಿದ್ರು, ಅವ್ರ ಹತ್ರನೂ ಮಾತಾಡಿ ಮಾಡಿದ್ರಾ? ಅವ್ರ ಹತ್ರ ಮಾಡಿದ್ರಾ? ರೆಡಿ ಮಾಡಿದ್ವಿ ಸರ್. ಯಾವಾಗ ಟೈಮ್ ಹೇಳಿ ನನಗೆ, ಆಗತ್ತೆ ಟೈಮ್ ಹೇಳಿ. ಬಡವರ ಮಕ್ಕಳಿಗಿರುವಂತ ಶಾಲೆಗಳಿಗೆ ಹೆಂಗ್ ಬೇಕಿದ್ರೆ ಇರ್ಬೋದಲ್ವಾ? ಹೇಳಿ ಕೇಳಿಸ್ಕೊಳ್ಳಿ, ಏನ್ ಅನ್ಕೊಂಡಿದ್ರೆ ಕೇಳಿಸ್ಕೊಳ್ಳಿ. ನೀವೇನ್ ರಾಜನ, ನಾವೇನ್ ನಿಮ್ಮ ಪ್ರಜೆನ? ನಿಮ್ ಬಳಿ ಬಂದಿದ್ದಾರೆ, ಈಗೋ ತಗೋಬೇಡಿ. ಮಕ್ಕಳ ಕೆಲಸ ಗೀತಾರೀಶ್ ಅವರೇ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಅದನ್ನ ಸೆಷನ್ ಅಲ್ಲಿ ಇದೇ ಸ್ಟೋರಿನ ಎತ್ತೀನಿ ನಾನು. ಅದು ನೋಡೋಣ, ನೀವಿರ್ತೀರಾ, ಮಕ್ಕಳು ಇರ್ತಾರೆ, ನೋಡೇ ಬಿಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ 2 ಸ್ಟೋರಿಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಗೆ ಗೊತ್ತಿದೆ, ಕಳೆದ 1 ತಿಂಗಳ ಅವಧಿಯಲ್ಲಿ 3 ಕಡೆ ಶೌಚಾಲಯವನ್ನು ತೊಳೆಸುವಂಥ ಪ್ರಯತ್ನಗಳು ಮಕ್ಕಳಿಂದ ಆಯಿತು. ಯಾವಾಗ ರಿಪಬ್ಲಿಕ್ ಕನ್ನಡ ಅದನ್ನು ಭಾಳ ಉಗ್ರವಾಗಿ ಖಂಡಿಸಿತು, ನಂತರ ಸಂಬಂಧಪಟ್ಟವರ ಸಸ್ಪೆಂಡ್ ಕೂಡ ಆಯಿತು. ಒಂದು ಕಡೆ ಶಾಲೆ, ಮತ್ತೊಂದು ಕಡೆ ಆ ಶಾಲೆಗಳ ಅವ್ಯವಸ್ಥೆ. ಇನ್ನೊಂದು ನಾನು ನಿಮ್ಮ ಮುಂದಿಡ್ತಿರುವಂಥ ಸ್ಟೋರಿ, ಒಂದು ಅಂಗನವಾಡಿಗೆ ಯಾರು ಬರ್ತಾರೆ ನಿಮಗೆಲ್ಲ ಗೊತ್ತಿದೆ. ಅಂಗನವಾಡಿಗೆ ಬರೋದು ಬಡ ಮಕ್ಕಳು, ಕೂಲಿಕಾರರ ಮಕ್ಕಳು. ಮಡಿಕೇರಿಯ ಈ ಒಂದು ಶಾಲೆ ಕಳೆದ 3 ವರ್ಷದಿಂದ ಪಾಳು ಬಿದ್ದಿತ್ತು, ರೆಡಿಯಾಗಿರಲಿಲ್ಲ. ಇದೀಗ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರವಾದ ನಂತರ 20 ದಿನದಲ್ಲೇ ಅದು ಓಪನ್ ಆಗಿದೆ. ಕಾಮಗಾರಿಗಳು ಅಪೂರ್ಣವಾಗಿತ್ತು. ಡಿಸೆಂಬರ್ 7ಕ್ಕೆ ಸುದ್ದಿ ಪ್ರಸಾರ ಮಾಡ್ತೀವಿ, 27ಕ್ಕೆ ಮ್ಯಾಜಿಕ್ ಉಂಟಾಗಿದೆ. ಮಂತರಗೌಡ ಶಾಸಕರು ಕೂಡ ಬಂದರು, ಪೋಷಕರು ಬಂದರು, ಮಕ್ಕಳು ಖುಷ್. ಆ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಜೊತೆ ನಮ್ಮ ವಾಗ್ವಾದ ಕೂಡ ಆಗಿತ್ತು. ಇಲ್ಲಿ ವಾಗ್ವಾದ ಆಗೋದು ಮುಖ್ಯ ಅಲ್ಲ, ಕೆಲಸ ಮಾಡೋದು ಮಾತ್ರ ಮುಖ್ಯ ಆಗಿರುತ್ತೆ. ನಾವು ಮೊದಲೊಂದು ಮಾತನ್ನು ಹೇಳಿದ್ವಿ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳೇ ಪ್ರಭುಗಳು. ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದರೆ, MLA ಆದರೆ, MP ಆದರೆ, ಮಂತ್ರಿ ಆದರೆ, ಮುಖ್ಯಮಂತ್ರಿ ಆದರೆ, ಎಲ್ಲವೂ ಕೂಡ ಜನ ನಿಮಗೆ ಕೊಟ್ಟಿರುವಂಥ ಬೆಂಬಲದಿಂದಾಗಿ. ಜನ ವೋಟ್ ಹಾಕದಿದ್ದರೆ ನೀವು ಮಂತ್ರಿ ಆಗಲ್ಲ, ನೀವು MLA ಆಗಲ್ಲ, ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲ್ಲ. ಜನ ತೆರಿಗೆ ಕಟ್ಟದೇ ಇದ್ದರೆ ನಿಮಗೆ ಸಂಬಳ ಸಿಗಲ್ಲ, ಅಧಿಕಾರಿಗಳಿಗೆ ಸಂಬಳ ಸಿಗೋದಿಲ್ಲ, PDOಗೆ ಸಿಗಲ್ಲ, ತಹಶೀಲ್ದಾರ್ಗೆ ಸಿಗಲ್ಲ, ಜಿಲ್ಲಾಧಿಕಾರಿಗಳಿಗೆ ಸಿಗಲ್ಲ. ನೀವು IAS IPS ಮಾಡಿರ್ಬೋದು, ಆದರೆ ಸಂಬಳ ನಾವೇ ಕೊಡಬೇಕಲ್ಲ. ಹಾಗಿರುವಾಗ ಜನರ ಕೆಲಸವನ್ನು ಮಾಡಿ ಅಂತೇಳಿ ನಾವು ಪದೇ ಪದೇ ಒತ್ತಾಯ ಮಾಡ್ತಾ ಇರ್ತೀವಿ. ಆ ಒತ್ತಾಯದ ಸಂದರ್ಭದಲ್ಲಿ ನೀವು ಏನಾದರೂ ದಾಡಸಿತನವನ್ನು ತೋರಿಸಿದರೆ ನಾವು ನಿಮ್ಮ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಹಿಂದೆ ಮುಂದೆ ನೋಡೋದಿಲ್ಲ. ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ನಂಬರ್ 1, ಈ ಶಾಲೆಯ ಬಗ್ಗೆ, ಈ ಅಂಗನವಾಡಿಯ ಬಗ್ಗೆ ನಾವು ಸುದ್ದಿ ಪ್ರಸಾರ ಮಾಡಿದಾಗ ಅನೇಕ ಕಥೆಗಳನ್ನು ಹೇಳಲಾಯಿತು. ನಾನು ಹೇಳಿದೆ, ನಿಮ್ಮ ಕಥೆಗಳೆಲ್ಲ ಬೇಕಿರೋದು ನಮಗೆ ಕೆಲಸ ಆಗಬೇಕು. ನಾನು ಗ್ರೇಟು, ನನ್ನ ಈಗೋ, ನನ್ನ ಅಹಂ, ನಿಮ್ಮ ಈಗೋ, ನಿಮ್ಮ ಅಹಂ ಎಲ್ಲವೂ ಕೂಡ ನೀವು ನಿಮ್ಮ ಕೈಯಿಂದ ಹಾಕೋದಿದ್ರೆ ಮಾಡಿ. ಜನರ ದುಡ್ಡು ಜನರಿಗೆ ಸೇರಬೇಕು, ಆ ಮಕ್ಕಳಿಗೆ ಅಂಗನವಾಡಿ ರೆಡಿ ಆಗಬೇಕು. ನೀವು ಮಾಡ್ತಾ ಇಲ್ಲ ಅಂತಂದರೆ ನಾವು ಬಿಟ್ಬಿಡೋಕ್ಕಾಗೋದಿಲ್ಲ. ಅವತ್ತು ಡಿಸೆಂಬರ್ 7ನೇ ತಾರೀಕು ಸುದ್ದಿ ಪ್ರಸಾರ ಮಾಡಿದ್ವಿ. ಇವತ್ತು ಅದೆಲ್ಲ ರೆಡಿಯಾಗಿದೆ. ಇದೆಲ್ಲವೇ ಸಂತೋಷದ ಸುದ್ದಿ. ಬನ್ನಿ, ಸಂಭ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಿ. ಈ ರಿಪೋರ್ಟ್ ನೋಡಿ. ಅಂಗನವಾಡಿ ಇಲ್ಲದೆ ಪರದಾಟ. ಎಸ್ ವೀಕ್ಷಕರೇ, ಮಡಿಕೇರಿ ತಾಲೂಕಿನ ಶನಿವಾರ ಸಂತೆಯಲ್ಲಿ ಅಂಗನವಾಡಿ ಕಟ್ಟಡ ಉದ್ಘಾಟನೆಯಾಗದೆ ಗಿಡ ಗಂಟಿ ಬೆಳೆದಿದ್ದು ಕಟ್ಟಡ ರೆಡಿಯಾಗಿ 3 ವರ್ಷಗಳಾಗಿತ್ತು. ಕೇವಲ ಕಾಂಪೌಂಡ್ ಕಾಮಗಾರಿ ನೆಪವೊಡ್ಡಿ ಅಂಗನವಾಡಿ ಉದ್ಘಾಟನೆ ಮಾಡದೆ ಅಧಿಕಾರಿಗಳು ನಿದ್ರೆಗೆ ಜಾರಿದ್ರು. ಇದು ರಿಪಬ್ಲಿಕ್ ಕನ್ನಡದ ಗಮನಕ್ಕೆ ಬಂತು. ಈ ಬಗ್ಗೆ ಡಿಸೆಂಬರ್ 7ರಂದು ಗರಂ ಆಗಿಯೇ ಸುದ್ದಿ ಪ್ರಸಾರ ಮಾಡಿದ್ವಿ. 2020ರಲ್ಲಿ ಸೋಮವಾರಪೇಟೆ ಶನಿವಾರ ಸಂತೆಯಲ್ಲಿ ಅಂಗನವಾಡಿ ಏನು ರೆಡಿಯಾಗಿದೆ,
3 ವರ್ಷದಿಂದ ಕಂಪೌಂಡ್ ಕಟ್ತಾನೇ ಬರ್ತಾ ಇದಾರಂತೆ. ಹೌದು ಸರ್. ಇದನ್ನೊಂದು ಓಪನ್ ಮಾಡಿ ಕೊಟ್ಟಿದ್ರೆ 3 ವರ್ಷ ಆಯ್ತಲ್ಲ, ಅದನ್ನು ಓಪನ್ ಮಾಡಿ ಕೊಡ್ಬೋದಿತ್ತಲ್ಲ ಮೇಡಮ್, ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀರಿ? ಸರ್ ಅಲ್ಲಿ ಏನಾಗಿದೆ ಅಂದ್ರೆ ನಾವು ಅಂಗನವಾಡಿ ಕೇಂದ್ರ ಓಪನ್ ಮಾಡಿಕೊಡಿ ಅಂತ ಗ್ರಾಮ ಪಂಚಾಯತಿಗೂ ರಿಕ್ವೆಸ್ಟ್ ಕಳ್ಸಿದ್ವಿ, ಡಿಪಾರ್ಟ್ಮೆಂಟ್ ಇಂದ ಎಲ್ಲರಿಗೂ ಕೇಳಿದ್ವಿ. ಅಲ್ಲಿ ಕಾಂಪೌಂಡ್ ಒಂದ್ ಸೈಡ್ ಕಾಂಪೌಂಡ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಜಾಗದ ಸಮಸ್ಯೆ ಇದೆ, ಹಾಗಾಗಿ ಕಟ್ಟಕ್ ಬಿಡ್ತಾ ಇಲ್ಲ ಅಂತ ನಮ್ಗೆ ವಿಷಯ ಗೊತ್ತಾಯ್ತು. ಈಗ ಅಂಗನವಾಡಿ ವಿಚಾರಕ್ಕೆ, ಅದಕ್ಕೊಂದು ಕಂಪೌಂಡ್ ವಿಚಾರಕ್ಕೆ 3 ವರ್ಷದಿಂದ ಆಟ ಆಡಿಸ್ತಾ ಇದಾರಲ್ಲ ಅವರು ಇವರು, ಯಾಕೆ ಅದನ್ನು ಓಪನ್ ಮಾಡಿ ಕೊಡ್ತಾ ಇಲ್ಲ ಮೇಡಮ್? ಹಂಗಾರೆ ಆತರ ಏನಿಲ್ಲ, ಅದು ಏನಾಗಿದೆ ಅಂತ ಏನ್ ಆತರ ಏನಿಲ್ಲ ಅಂತಂದ್ರೆ ಏನ್ರಿ? ಸ್ವಲ್ಪ ಏನ್ ಆತರ ಏನಿಲ್ಲ ಅಂತಂದ್ರೆ ವಿಚಾರಕ್ಕೆ 3 ವರ್ಷದಿಂದ ಯಾಕೆ ಇದಿರೋದೆ? 3 ವರ್ಷದಿಂದ ಯಾಕೆ ಹಂಗೆ ಇದೆ? ಏನಿಲ್ವಾ ಸರ್? ಅದನ್ನ ಒಂದ್ ನಿಮಿಷ, ನೀವು ಆತರ ರ್ಯಾಶ್ ಆಗಿ ಮಾತಾಡಿದ್ರೆ ನಾವು ಯಾವ ತರ ಉತ್ತರ ಕೊಡೋದು ನಿಮಗೆ? ನೀವು ರ್ಯಾಶ್ ಅಲ್ಲ, ನೀವು ಫಸ್ಟ್ ಆಫ್ ಆಲ್ ರಾಜೀನಾಮೆ ಕೊಟ್ಟು ಹೋಗ್ಬೇಕು ನನ್ನ ಪ್ರಕಾರ. ಯಾಕೆ? ಈಗ ನಾವು ಹೊಸದಾಗಿ ಬಂದಿರೋರು ಅವ್ರ ಹಿಂದೆಯವ್ರನ್ನ ಕೇಳ್ಕೊಬೇಕಿತ್ತು. ಈಗ ನಾವು ಅದ್ರ ಫುಲ್ ಪ್ರಯತ್ನ ನಾವು ಪಟ್ಟಿದೀವಿ. ಮತ್ತೆ 3 ವರ್ಷ ಯಾಕಾಯ್ತು? ಕೊಡ್ಲೇಬೇಕು ಅಂತ ಹೇಳಿ 3 ವರ್ಷ ಯಾಕಾಯ್ತು? ಹಿಂದೆ ಅಂದ್ರೆ ನಿಮ್ಮ ಹಿಂದೆ ಇದ್ದವರು ಕೂಡ ನಿಮ್ಮಂಗೆ ಮಾಡಿದ್ದಲ್ವಾ? ಒಂದ್ ನಿಮಿಷ ನಾನು ಹೇಳೋದು ಕೇಳಿಸ್ಕೊಳ್ಳಿ. ನಾವ್ ಈಗ ಬಂದ ಮೇಲೆ ಅದನ್ನ ಓಪನ್ ಮಾಡ್ಲೇಬೇಕು ಅಂತ ಹೇಳಿ ಎಲ್ರಿಗೂ ಹೇಳಿ ಸಿರಿಪ್ರಯ ಅವರು ಬಂದಿದ್ರು, ಅವ್ರ ಹತ್ರನೂ ಮಾತಾಡಿ ಮಾಡಿದ್ರಾ? ಅವ್ರ ಹತ್ರ ಮಾಡಿದ್ರಾ? ರೆಡಿ ಮಾಡಿದ್ವಿ ಸರ್. ಯಾವಾಗ ಟೈಮ್ ಹೇಳಿ ನನಗೆ, ಆಗತ್ತೆ ಟೈಮ್ ಹೇಳಿ. ಬಡವರ ಮಕ್ಕಳಿಗಿರುವಂತ ಶಾಲೆಗಳಿಗೆ ಹೆಂಗ್ ಬೇಕಿದ್ರೆ ಇರ್ಬೋದಲ್ವಾ? ಹೇಳಿ, ಕೇಳಿಸ್ಕೊಳ್ಳಿ. ಏನ್ ಅನ್ಕೊಂಡಿದ್ರೆ ಕೇಳಿಸ್ಕೊಳ್ಳಿ. ನೀವೇನ್ ರಾಜನ, ನಾವೇನ್ ನಿಮ್ಮ ಪ್ರಜೆನ? ನಿಮ್ ಬಳಿ ಬಂದಿದ್ದಾರೆ, ಈಗೋ ತಗೋಬೇಡಿ. ಮಕ್ಕಳ ಕೆಲಸ ಗೀತಾರೀಶ್ ಅವರೇ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ಅದನ್ನ ಸೆಷನ್ ಅಲ್ಲಿ ಇದೇ ಸ್ಟೋರಿನ ಎತ್ತೀನಿ ನಾನು. ಅದು ನೋಡೋಣ, ನೀವಿರ್ತೀರಾ, ಮಕ್ಕಳು ಇರ್ತಾರೆ, ನೋಡೇ ಬಿಡ್ತೀನಿ. ಒಂದೇ ದಿನದಲ್ಲಿ ಕಾಮಗಾರಿ ಶುರು. ಇನ್ನು ಬಿಗ್ ಇಂಪ್ಯಾಕ್ಟ್ ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು. 3 ವರ್ಷದಿಂದ ಅರ್ಧಂಬರ್ಧ ಕಾಮಗಾರಿ ಮಾಡಿದ ಅಧಿಕಾರಿಗಳು ಕೂಡಲೇ ಅಲರ್ಟ್ ಆದ್ರು. ಸುದ್ದಿ ಪ್ರಸಾರ ಮಾಡಿದ ಒಂದೇ ದಿನದಲ್ಲಿ ಕಾಂಪೌಂಡ್ ಕಾಮಗಾರಿ ಆರಂಭಿಸಿದ್ರು. ಪಾಯ ತೋಡಿ ಕಾಂಪೌಂಡ್ ಕಾಮಗಾರಿ ಶುರು. ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿದ ಶಾಸಕ ಮಂಥರ್ ಗೌಡ ಮತ್ತು ಶನಿವಾರ ಸಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಒಂದೇ ದಿನದಲ್ಲಿ ತಡೆಗೋಡೆ ಕಾಮಗಾರಿಯನ್ನ ಆರಂಭಿಸಿದರು. ಇನ್ನು ಪಾಯ ತೋಡಿ ಆಲೋ ಬ್ಲಾಕ್ಗಳಿಂದ ತಡೆಗೋಡೆ ನಿರ್ಮಿಸುವ ಕಾರ್ಯ ಭರದಿಂದ ಸಾಗಿತು. ಕಾಂಪೌಂಡ್ಗೆ ಸಿಮೆಂಟ್ ಪ್ಲಾಸ್ಟಿಂಗ್ ಕಾರ್ಯ. ಇನ್ನು ಎದೆ ಎತ್ತರಕ್ಕೆ ಕಾಂಪೌಂಡ್ ನಿರ್ಮಿಸಿ ಕಾರ್ಮಿಕರು ಸಿಮೆಂಟ್ ಪ್ಲಾಸ್ಟಿಂಗ್ ಕಾರ್ಯ ಶುರು ಮಾಡಿಯೇ ಬಿಟ್ರು. ಕಾಂಪೌಂಡ್ಗೆ ಸುಣ್ಣ ಬಣ್ಣ ಕಾರ್ಯ ಶುರು. ಕಾಮಗಾರಿ ಮುಗಿತಾ ಇದ್ದಂತೆ ಕಾರ್ಮಿಕರು ಕಾಂಪೌಂಡ್ಗೆ ಸುಣ್ಣ ಬಣ್ಣ ಬಳಿಯೋದಕ್ಕೆ ಶುರು ಮಾಡಿಯೇ ಬಿಟ್ರು. ಅಂಗನವಾಡಿಯ ಕಾಂಪೌಂಡ್ ಫುಲ್ ಫಳಫಳ. ಕಾಂಪೌಂಡ್ಗೆ ಸುಣ್ಣ ಬಣ್ಣ ಬಳಿದ ನಂತರ ಅಂಗನವಾಡಿ ಕಟ್ಟಡದ ಕಾಂಪೌಂಡ್ ಬದಲಾಗಿಯೇ ಬಿಟ್ಟಿತು. ಬಾಳೆದಿಂಡು ಕಟ್ಟಿ ತಳಿರು ತೋರಣದ ಸಿಂಗಾರ. ಇನ್ನು ಅಂಗನವಾಡಿ ಕಾಂಪೌಂಡ್ ರೆಡಿ ಆಗ್ತಾ ಇದ್ದಂತೆ ಅಂಗನವಾಡಿ ಟೀಚರ್ಸ್, ಪೋಷಕರು ಬಾಳೆದಿಂಡು ಕಟ್ಟಿ ತಳಿರು ತೋರಣ ಮತ್ತು ಬಲೂನ್ಗಳಿಂದ ಡೆಕೋರೇಷನ್ ಮಾಡಿದ್ರು. ಅಂಗನವಾಡಿಗೆ ಪೋಷಕರು, ಮಕ್ಕಳ ಎಂಟ್ರಿ. ಅಂಗನವಾಡಿಯಲ್ಲಿ ಟೀಚರ್ಸ್, ಪೋಷಕರು ಸರಸ್ವತಿ ಪೂಜೆ ಹಮ್ಮಿಕೊಂಡಿದ್ರು. ಎಲ್ಲ ತಾಯಂದಿರು ರೆಡಿಯಾಗಿ ಬಂದ್ರು. ಶಾಸಕ ಮಂಥರ್ ಗೌಡ್ರಿಂದ ಉದ್ಘಾಟನೆ. ಇನ್ನು ಶಾಸಕ ಮಂಥರ್ ಗೌಡ ಅಂಗನವಾಡಿಗೆ ಒಂದು ಟೇಪ್ ಕಟ್ಟಿ ಉದ್ಘಾಟನೆ ಮಾಡಿದ್ರು. ಪೂಜೆ ಮಾಡಿ ಹಾಲು ಉಕ್ಕಿಸಿ ಕೇಕ್ ಕಟ್ ಮಾಡಿದ್ರು. ಶಾಸಕ ಮಂಥರ್ ಗೌಡ ಸರಸ್ವತಿ ಪೂಜೆ ಮಾಡಿ ಹಾಲು ಉಕ್ಕಿಸಿದ್ರು. ನಂತರ ಮಕ್ಕಳೊಂದಿಗೆ ಕೇಕ್ ಕಟ್ ಮಾಡಿದ್ರು.
ಅಂಗನವಾಡಿಯಲ್ಲಿ ಸಿಹಿ ಹಂಚಿ ಸಂಭ್ರಮ. ಅಂಗನವಾಡಿಯಲ್ಲಿ ಮಕ್ಕಳು ಪೋಷಕರಿಗೆ ಸಿಹಿ ಹಂಚಲಾಯಿತು. ನಾವು ವರದಿ ಮಾಡಿದ 20 ದಿನದಲ್ಲಿ ಅಂಗನವಾಡಿ ಕೇಂದ್ರ ಉದ್ಘಾಟನೆಯಾಗಿದ್ದು ಪೋಷಕರು ಟೀಚರ್ಸ್ ಧನ್ಯವಾದ ತಿಳಿಸಿದರು. ಉದ್ಘಾಟನೆ ಆಗಿದ್ದು ತುಂಬ ಒಳ್ಳೆಯದಾಯಿತು. ಒಂದು 3 ವರ್ಷದಿಂದ ಪ್ರಾಬ್ಲಮ್ ಆಗಿರೋದ್ರಿಂದ ಇವಾಗ ಉದ್ಘಾಟನೆ ಆಗಿದ್ದು ಭಾಳ ಖುಷಿ ಆಯಿತು. ನಮ್ಮ ಟಿ ವಿ ಚಾನಲ್ ಅವರು RTV ಚಾನಲಿಂದ ಭಾಳ ರಿಪಬ್ಲಿಕ್ ಕನ್ನಡದಿಂದ ಆಗಿರೋದು ಭಾಳ ಖುಷಿ ಆಯ್ತಿದ್ದು. ಇನ್ನು ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ಕೆ ಶಾಸಕ ಮಂಥರ್ಗೌಡ ಅಧಿಕಾರಿಗಳು ಧನ್ಯವಾದ ತಿಳಿಸಿದರು. ನೀವು ನಮ್ಮ ಗಮನಕ್ಕೆ ತಂದಿದ್ದರಿಂದ ನಿಮಗೂ ಒಂದು ಅಭಿನಂದನೆಗಳು ತಿಳಿಸ್ತೀನಿ. ಇದೇ ರೀತಿಯಲ್ಲಿ ಹಲವಾರು ಕಾಮಗಾರಿಗಳು 20-25 ವರ್ಷ ಕಾಮಗಾರಿಗಳು ಹಂಗೇ ಟೇಕ್ ಆಫೇ ಆಗಿಲ್ಲ. ಹಲವಾರು ಕಾಮಗಾರಿ ತಡೆಗೋಡೆನೂ ಇರ್ಬೋದು, ಹಲವಾರು ಕಾಮಗಾರಿಗಳು ಹಿಂಗೆ ಮಾಡಿ ಬಿಟ್ಟಿರೋದ್ರಿಂದ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸನ ಕಂಪ್ಲೀಟ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಸುಮಾರು ಅಂಗನವಾಡಿ ಬಿಲ್ಡಿಂಗ್ ಆಗಿ 2 ವರ್ಷ ಕಳೆದು ಅಂಗನವಾಡಿ ಓಪನ್ ಆಗಲಿಲ್ಲ ಅನ್ನೋ ಒಂದು ಉದ್ದೇಶ ಇತ್ತು. ಇದು ಮಾಧ್ಯಮಗಳಲ್ಲಿ ಪ್ರಕಟ ಆದಮೇಲೆ ಸ್ವಲ್ಪ ಎಲ್ಲ ಕೆಲಸಗಳು ಕಂಪ್ಲೀಟ್ ಮಾಡಿ ಈ ದಿನ ಮಾನ್ಯ ಶಾಸಕರ ಮುಖಾಂತರ ಕೇಂದ್ರನ ಉದ್ಘಾಟನೆ ಮಾಡಲಿಕ್ಕೆ ಮಾಡಿದ್ದೇವೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇಂಪ್ಯಾಕ್ಟ್ಗಳ ಸುರಿಮಳೆಯಾಗಿದೆ. ಇದು ಬಿಗ್ ಇಂಪ್ಯಾಕ್ಟ್ನ ಖದರ್. ಕೇವಲ 20 ದಿನಗಳಲ್ಲಿ ಆ ಶಾಲೆ ಯಾವ ರೀತಿ ರೆಡಿ ಆಯಿತು ಅನ್ನೋದನ್ನು ನೀವು ನೋಡಿದ್ರಿ ವೀಕ್ಷಕರೇ. ಆ ಶಾಲೆ ಯಾವ ರೀತಿ ಇತ್ತು, ಅದನ್ನು ಯಾವ ರೀತಿ ಅಂಗನವಾಡಿ ಶಾಲೆ ಇದ್ಯಾವುದು ಡಿಸೆಂಬರ್ 6 ನೋಡಿ, ಅಂಗನವಾಡಿ ಶಾಲೆ ಯಾವ ರೀತಿ ನಡೀತಾ ಇತ್ತು ಮೊದಲು ಮತ್ತು ಈಗ ಯಾವ ರೀತಿ ನಡೀತಾ ಇದೆ ಅಂತೇಳಿ. ಅದರ ಮಿಡ್ಲಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ. ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ರು ಮತ್ತೊಬ್ಬರು, ನಮಗೇನು ಅವ್ರ ಮೇಲೆ ಕೋಪ ಇಲ್ಲಪ್ಪ, ನಮಗೇನು ಅವ್ರ ಮೇಲೆ ಯಾರ ಮೇಲೂ ಕೋಪ ಇಲ್ಲ. ನಮಗೆ ಕೆಲಸ ಯಾರು ಮಾಡದೇ ಇರ್ತಾರೆ ಅವರನ್ನು ನಾನು ಮೊದಲೇ ಹೇಳಿದ್ದೀವಿ, ಎಷ್ಟೇ ಪ್ರಭಾವಶಾಲಿಯಾಗಿರಿ ನಾವು ಬಿಡೋದಿಲ್ಲ. ಯಾಕೆಂತಂದರೆ ಕೇವಲ ನಿಮ್ಮ ಜವಾಬ್ದಾರಿ ಅಲ್ಲ, ವೋಟ್ ಹಾಕೋದು ನಮ್ಮ ಜವಾಬ್ದಾರಿ, ಟ್ಯಾಕ್ಸ್ ಕಟ್ಟೋದು ನಮ್ಮ ಜವಾಬ್ದಾರಿ. ನಿಮ್ಮನ್ನು ಬಿಟ್ಟು ಬಿಡಬೇಕಾ? ನೋ, ಇಲ್ಲ. ಕಾಂಗ್ರೆಸ್ಸು BJP ನಮ್ಮ ಕತೆ ಹೇಳಬೇಡಿ. ನೀವು ಬಂದಿದ್ದೀರಾ, ನೀವು ಮಾಡಿ. ಅವ್ರು ಬಂದಿದ್ದೀರಾ, ನೆಕ್ಸ್ಟ್ ಕೊಡಬೇಡಿ ಅವರಿಗೆ ಮಾಡಿಲ್ಲ ಅಂತಂದರೆ. ಅಷ್ಟೇ ನಾನು ಕೇಳೋದು. ನೀವು ಮಾಡಿದ ನಂತರ ಆಮೇಲೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು. ಯಾರು ಹೇಳಿದ್ರು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂತೇಳಿ? ಯಾರು ಹೇಳಿದ್ರು ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ? ನಿಮಗೊಂದು ಕಥೆ ಹೇಳ್ತೀನಿ, ಕೇಳ್ಕೊಳ್ಳಿ. ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಫಸ್ಟ್ ಟೈಮ್ ಪ್ರಧಾನಮಂತ್ರಿಗಳಾದಾಗ ಒಂದು ಕಥೆ. ಅದು ಹೇಗಿದೆ ಅಂದರೆ, ಪ್ರಧಾನಮಂತ್ರಿಗಳಾಗ್ತಾರೆ, ಎಲ್ಲ ಚೇಂಜಸ್ ಆಗಿರುತ್ತೆ, ರಾಜಭರಣ ಎಲ್ಲ ಮುಗಿದೋಗಿರುತ್ತೆ. ಆಗ ಒಂದು ಹಣ್ಣು ಮುದುಕಿ ಸಿಗ್ತಾರಂತೆ. ಹಣ್ಣು ಮುದುಕಿ ಸಿಕ್ಕಿದಾಗ ಆ ಮುದುಕಿ ಅಂದರೆ ಹಿರಿಯವರೊಬ್ಬರು ಒಂದು ಪ್ರಶ್ನೆ ಮಾಡ್ತಾರಂತೆ ಅವ್ರಿಗೆ. ಏನು ನೀನು ಹಿಂಗೆಲ್ಲ ಮಾಡ್ತಾ ಇದ್ದೆ ಅಂದರೆ ಏಕವಚನದಲ್ಲಿ ಹೇಳೋದಲ್ವಾ? ನನಗೆ ನೋಡು ರಸ್ತೆ ಇಲ್ಲ, ಮತ್ತೊಂದಿಲ್ಲ, ಏನಿದು ಬ್ರಿಟಿಷರು ಮತ್ತೊಂದು, ಹಿಂಗೆಲ್ಲ ಮಾತು ಬರುತ್ತೆ. ಆಗ ನೆಹರು ಅವ್ರು ಹೇಳ್ತಾರಂತೆ, ನೋಡಮ್ಮ ಏನಾಗಿದೆ ಬದಲಾವಣೆ ಅಂತಂದರೆ, ನೀನೀಗ ನನ್ನನ್ನು ಪ್ರಶ್ನೆ ಮಾಡ್ಬೋದು, ಮೊದಲು ಪ್ರಶ್ನೆ ಮಾಡಲಿಕ್ಕಿರಲಿಲ್ಲ, ರಾಜರ ಕಾಲದಲ್ಲಿ ಪ್ರಶ್ನೆ ಮಾಡಲಿಕ್ಕಿರಲಿಲ್ಲ. ಹಾಗಂತ ಈಗಿರುವಂಥ ನಾಯಕರಿದಾರಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು ಅಂತ ಅಂದ್ಕೋಬೇಡಿ. ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷ, ನೀವು MLAನೇ ಆಗಿ, ನಮ್ಮ ಖುಷಿನೇ. ಆದರೆ ಜನಸೇವೆಗಿರೋದು ಅದು ಜನಸೇವೆ ಮಾಡದೇ ಇದ್ದಾಗ ನಾವು ಚಾಟಿ ಬೀಸ್ತೀವಿ. ನೋಡಿ ಯಾವ ರೀತಿ ಇತ್ತು, ನಿಮಗೆ 10 ದೃಶ್ಯ ತೋರಿಸ್ಬಿಡ್ತೀನಿ. ಒಳ್ಳೆ ಅಂಗನವಾಡಿ ಸರ್, ರೆಡಿ ಮಾಡಿಟ್ಟಿದ್ರು, ಕಂಪೌಂಡ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಬಿಟ್ಟಿದ್ರು. ದೃಶ್ಯ 1 ನೋಡಿ, ಅಂಗನವಾಡಿ ಇಲ್ಲದೆ ಶಾಲೆಯಲ್ಲಿ ಪಾಠ ನಡೀತಾ ಇತ್ತು. ತೋರಿಸಿದೆ ಮೊದಲಿಗೆ. ಶಾಲೆಯಲ್ಲಿ ಅಲ್ಲೆಲ್ಲೋ ಮಾಡ್ತಾಯಿದ್ರು, ಯಾವುದೋ ಶಾಲೆಯಲ್ಲಿ. ಪಾಪ ಯಾಕೆ ಮಾಡಬೇಕು? ಅಂಗನವಾಡಿಗೊಂದು ಇಲಾಖೆ ಇಲ್ವಾ? ಈಗ ಬಿಗ್ 3ಯಲ್ಲಿ ಬಿಗ್ ಇಂಪ್ಯಾಕ್ಟ್ ಆದ ನಂತರ ಕಾಮಗಾರಿ ಶುರುವಾಗುತ್ತೆ ನೋಡಿ. ಕಂಪೌಂಡ್ 3 ವರ್ಷ. ಒಂದು ಅಂಗನವಾಡಿ ಅಂತ ಹೇಳುವಾಗ ಅಲ್ಲೊಂದು ಕಂಪೌಂಡ್ ಇರಬೇಕು. ಯಾಕಂದರೆ ಮಕ್ಕಳು ಓಡೋಗ್ಬಿಡ್ತಾರೆ ನೋಡಿ, ಪಕ್ಕದಲ್ಲಿ ರಸ್ತೆ ಇದೆ. ಧನ್ ಅಂತ ಓಡೋದಾಗ ಅಲ್ಲೊಂದು ಕಾರ್ ಗೀರನಾದ್ರು ಬರ್ತಾ ಇದ್ದರೆ ತಾಯಿಯ ಮನಸ್ಸಿದೆಯಲ್ಲ, ತಾಯಿ ಎದೆ ಝಲಕ್ಕನತ್ತೆ. ಅಲ್ಲೇ ಮನೆಯಲ್ಲಿ ಕೂತಿದ್ರು ಕೂಡ ಏನಾಯ್ತೋ ಏನೋ ಅಲ್ವಾ? ಇಲ್ಲಿ ನೋಡಿ, ಅಲ್ಲಿ ಕಂಪೌಂಡು, ಅಲ್ಲಿ ಆ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅದು ಅಂಗನವಾಡಿ. ಮಕ್ಕಳು ಅಲ್ಲಿಂದ ಇಳಿದು ಸಡನ್ನಾಗಿ ಈ ಕಡೆ ಬಂದು ನೋಡಿ, ಇಲ್ಲಿ ರೋಡು. ಹಾಗಾಗಿ ಅಲ್ಲಿ ಕಂಪೌಂಡ್ ಮಸ್ಟ್ ಆಗಿತ್ತು. ಆ್ಯಂಡ್ ಪಾಯ ತೋಡಿ ಕಂಪೌಂಡ್ ಕಾಮಗಾರಿ ಶುರುವಾಗುತ್ತೆ ನೋಡಿ. ಪಾಯ ತೋಡ್ತಾರೆ. ಕೇವಲ 20 ದಿನದಲ್ಲಿ ಸ್ಟೋರಿ, ಒಂದೇ ಒಂದು ದಿನದಲ್ಲಿ ಎಲ್ಲ ಇದೆಲ್ಲ ಆಗುತ್ತೆ. ದೃಶ್ಯ 4, ಕಂಪೌಂಡ್ಗೆ ಸಿಮೆಂಟ್ ಪ್ಲಾಸ್ಟಿಂಗ್ ಕಾರ್ಯ, ಲಾಟ್ಪೋಟ್ ಮಾಡಿಸಿಲ್ಲ.
ಎಲ್ಲ ಫಸ್ಟ್ ಕ್ಲಾಸ್. ಕಂಪೌಂಡ್ಗೆ ಸಿಮೆಂಟ್ ಪ್ಲಾಸ್ಟಿಂಗ್ ಕಾರ್ಯ ನೋಡಿ, ಕಂಪೌಂಡ್ಗೆ ಸುಣ್ಣ ಬಣ್ಣ ಕಾರ್ಯ ಶುರುವಾಗುತ್ತೆ. ಹಾಗೆ ಬಿಡಲಿಲ್ಲ ಅದನ್ನು, ಒಳ್ಳೆ ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಮಾಡಿ ಸುಣ್ಣ ಬಣ್ಣ ಎಲ್ಲ ಬೆಳೆದು ಆಮೇಲೆ ಅಂಗನವಾಡಿಯ ಕಂಪೌಂಡ್ ಫುಲ್ ಲಕ್ಕ 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 ಅಂತ ಆಯ್ತು ನೋಡಿ. ಹೆಂಗಿದೆ ಅಲ್ವಾ? ಆಮೇಲೆ ಇದನ್ನು ಇನ್ನು ಬಂದು ನಿಮ್ಮ ನಾಯಕರದು ಮತ್ತೊಬ್ಬರದು ಸ್ಟಿಕ್ಕರೆಲ್ಲ ಅಂಟಿಸ್ಬೇಡಿ, ಚೆನ್ನಾಗಿ ಇಟ್ಟಿದೆ. ಅಲ್ಲಿ ಮಳೆ ಬರುತ್ತೆ, ಅಲ್ಲಿ ಸ್ವಲ್ಪ ಹಾಳಾಗ್ಬೋದು, ಅದು ಬೇರೆ ವಿಚಾರ. ಆಮೇಲೆ ನೋಡಿ, ಇದು ಸಂಭ್ರಮ. ಬಾಳೆ ದಿಂಡು ಕಟ್ಟಿ ತಳಿರು ತೋರಣ ಕಟ್ಟಿ ಸಿಂಗರಿಸಿದ್ರು. ಇದಕ್ಕೆ ಕಾರಣವಾಗಿದ್ದು ರಿಪಬ್ಲಿಕ್ ಕನ್ನಡ ಅನ್ನೋದು ನಮ್ಮ ಹೆಮ್ಮೆ ಅಲ್ವಾ? ಬಂತು ಅನ್ನೋ ಕಾರಣಕ್ಕೆ ಎಷ್ಟು ಖುಷಿ ಇದೆ ಅವರಿಗೆ. ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣ. ಆಮೇಲೆ ಶಾಸಕ ಮಂತ್ರಗೌಡರು ಬರ್ತಾರೆ. ಮಂತ್ರಗೌಡರು ಈ ಅರಕಲಗೌಡ ಶಾಸಕರಿದ್ದಾರಲ್ಲ, ಎ ಮಂಜು ಅವ್ರ ಮಗ, ಅವರು JDS, ಇವರು ಕಾಂಗ್ರೆಸ್ಸು MLA. ಆಮೇಲೆ ಸರಸ್ವತಿ ಪೂಜೆ ನೋಡಿ, ಸರಸ್ವತಿ ಪೂಜೆ, ಹಾಲು ಉಕ್ಕಿಸಿ ಕೇಕ್ ಕಟ್. ಈಗ ಕೆಲವರು ಕೇಳ್ಬೋದು, ಕೆಲವರು ಅಧಿಕ ಪ್ರಸಂಗಿಗಳು ಕೇಳ್ತಾರೆ ಹೆಂಗೆ ಅದು ಸರಸ್ವತಿ ಪೂಜೆ ಮಾಡಿದ್ರು ಅಂತೇಳಿ. ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಯಾವ ಮಣ್ಣಿನ ಅಸ್ಮಿತೆ ಏನೋ ಅದನ್ನು ಮಾಡಬೇಕು, ಗೊತ್ತಾಯ್ತಲ್ಲ? ಸೌದಿ ಅರೇಬಿಯಾದಲ್ಲಿ ಅಥವಾ ಗಲ್ಫ್ ರಾಷ್ಟ್ರಗಳಲ್ಲಿ ಖರ್ಜೂರ ಸಿಗುತ್ತೆ, ಹಾಗಂತ ನಮ್ಮೂರಲ್ಲಿ ಖರ್ಜೂರ ಬೆಳೆಯೋಕ್ಕಾಗಲ್ಲ. ಒಂದೂರಲ್ಲಿ ಕಾಶ್ಮೀರದಲ್ಲಿ ಆ್ಯಪಲ್ ಬೆಳೀತಾರೆ ಅಂಥೇಳಿ ಕರ್ನಾಟಕಕ್ಕೆ ತಂದು ಆ್ಯಪಲ್ ಬೆಳೆಯೋಕ್ಕಾಗಲ್ಲ. ಎಲ್ಲಿ ಏನು ಬೆಳಿಬೇಕು ಅದನ್ನು ಅಲ್ಲಿಯ ಮಣ್ಣು ನಿರ್ಧಾರ ಮಾಡುತ್ತೆ, ಗೊತ್ತಾಯ್ತಲ್ಲ? ನೀವು ಅಮೆರಿಕದಲ್ಲಿರುವಂಥ ಬಿಲ್ಡಿಂಗ್ ಕಟ್ಬೋದು, ಇಲ್ಲಿ ಅಮೆರಿಕದಲ್ಲಿ ಹಾಕಿರುವಂಥ ಬಟ್ಟೆ ಹಾಕ್ಬೋದು, ಇಲ್ಲಿ ಅಮೆರಿಕದಲ್ಲಿ ತಿಂದಿರುವಂಥ ಫುಡ್ ರೆಡಿ ಮಾಡಿ ತಿನ್ಬೋದು ನೀವು. ಆದರೆ ಈ ಮಣ್ಣಿದೆಯಲ್ಲ, ಮಣ್ಣಲ್ಲಿ ಏನು ಬಿತ್ತಬೇಕು ಅಂತೇಳಿ ನೀವು ಡಿಸೈಡ್ ಮಾಡೋದಲ್ಲ, ಆ ಮಣ್ಣು ಡಿಸೈಡ್ ಮಾಡಬೇಕು. ನಾನು ಹೇಳಿದ್ರಲ್ಲ, ಕಾಶ್ಮೀರದಲ್ಲಿ ಹೋಗ್ಬಿಟ್ಟು ನೀವು ಕಾಶ್ಮೀರದಲ್ಲಿ ಆ್ಯಪಲ್ ಇದೆ, ಮಂಡ್ಯದಲ್ಲಿ ಮಾಡ್ತೀನಿ ಅಂದರೆ ಆಗಲ್ಲ, ಮಣ್ಣು ಕೇಳಲ್ಲ. ಯಾಕೆ ಸರಸ್ವತಿ ಪೂಜೆ ಬೇಕು ಅನ್ನೋದಕ್ಕೆ, ಇದು ಸರಸ್ವತಿ ಈ ಮಣ್ಣಿನ ಅಸ್ಮಿತೆ. ಸರಸ್ವತಿ ನಮಗೆ ಶಾಲೆಗೆ ಆಮೇಲೆ ವಿದ್ಯೆಗೆ ಅಧಿದೇವತೆ. ಅದು ಈ ಮಣ್ಣಿನ ಸಂಸ್ಕೃತಿ. ಅದನ್ನು ಬೇಡ ಅಂತ ಹೇಳೋರು ಯಾರು? ಹೇಳಿದ್ನಲ್ಲ, ಆ್ಯಪಲ್ ಅಲ್ಲಿ ಬೆಳೀತಾರೆ, ಇಲ್ಲಿ ಬೆಳೆಯೋಕ್ಕಾಗಲ್ಲ. ಹಾಗೆಯೇ ಸರಸ್ವತಿ ಪೂಜೆ ಇಲ್ಲೇ ಆಗಬೇಕು, ಬೇರೆ ಮಣ್ಣಲ್ಲಲ್ಲ. ಆ್ಯಂಡ್ ಅಂಗನವಾಡಿಯಲ್ಲಿ ಸಿಹಿ ಹಂಚಿ ಸಂಭ್ರಮ ನೋಡಿ, ಇದು ಖುಷಿ. ಆ ಟೀಚರ್ಸು, ಆ ಮಕ್ಕಳು, ಆ ಪೋಷಕರು, ಇದು ನೋಡಿದ್ದೀರಾ? ಯಾವತ್ತಾದ್ರೂ ಯಾವುದೇ ಚಾನಲಲ್ಲಿ ಸುದ್ದಿ ಮಾಡಿಬಿಟ್ಟು ಓಡೋಗ್ಬಿಡ್ತಾರೆ ಅಲ್ವಾ? ರಿಪಬ್ಲಿಕ್ ಕನ್ನಡ ಹಂಗಲ್ಲ. ಅದನ್ನು ಕಂಪ್ಲೀಟ್ ಆಗೋ ತನಕ ನಿಮ್ಗೆ ಅನಿಸ್ಬೇಕು, ಇವರೊಂದು ಸುದ್ದಿ ಮಾಡಿದರೆ ಬಿಡಲ್ಲ, ಎಲ್ಲವೂ ಸರಿಯಾಗಿ ಮಾಡ್ತಾರೆ, ಎಲ್ಲವೂ ಫಲಪ್ರದವಾಗಿ ಮಾಡ್ತಾರೆ. ನೋಡಿ, ತಾಯಂದಿರೆಲ್ಲ ಬಂದಿದ್ದಾರೆ, ಮದುವೆಗೂ ಇಷ್ಟು ಚೆನ್ನಾಗಿ ಬರಲ್ಲ ರೆಡಿಯಾಗಿ. ಮಕ್ಕಳ ಮೇಲಿರುವಂಥ ಪ್ರೀತಿ, ಆ ಮಕ್ಕಳನ್ನು ನಾವು ಒಳ್ಳೆ ಶಿಕ್ಷಣ ಕೊಡಬೇಕು. ಅಲ್ಲಿ ಯಾವತ್ತೂ ನೋಡಬಾರ್ದು ನಾವು, ಅಲ್ಲಿ ಹಿಂದೂನ, ಮುಸ್ಲಿಮ, ಕ್ರಿಶ್ಚನ, ಗೊತ್ತಾಯ್ತಲ್ಲ? ಅಲ್ಲಿ ನೋಡಬಾರ್ದು ಮಕ್ಕಳನ್ನು, ಹಿಂದೂನ, ಮುಸ್ಲಿಮ, ಕ್ರಿಶ್ಚನ ಮತ್ತೊಂದು ನೋಡಬಾರ್ದು. ಆಮೇಲೆ ಅವ್ರಿಗೆ ಹೇಳ್ಕೊಡ್ಬೇಕು, ಸರಸ್ವತಿ ಪೂಜೆ ಈ ಮಣ್ಣಿನ ಅಸ್ಮಿತೆ ಅಂತ ಹೇಳ್ಕೊಡ್ಬೇಕು. ಅದು ಇಲ್ಲಿ ಹೇಳ್ಕೊಡ್ದೆ ಇನ್ನೆಲ್ಲ ಹೇಳ್ಕೊಡ್ಬೇಕು ಅಲ್ವಾ? ಅಲ್ಲಿ ಹಿಂದೂ ಮುಸ್ಲಿಂ ಪ್ರಶ್ನೆ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ, ಮತ್ತೆ ಅರ್ಥ ಮಾಡ್ಕೊಳ್ಳಿ. ಖರ್ಜೂರದ ಹಣ್ಣು ಬೇರೆ ದೇಶದಲ್ಲಿ ಬೆಳಿಬೋದು, ಒಳ್ಳೆ ರೇಟ್ ಸಿಗ್ಬೋದು, ಇಲ್ಲಿ ಬೆಳೆಯೋಕ್ಕಾಗಲ್ಲ. ಯಾಕಂದರೆ ಮಣ್ಣು ಕೇಳಲ್ಲ. ಈ ಮಣ್ಣು ಕೇಳಬೇಕು, ನನಗೇನು ಬೇಕು ಅಂತ, ನಾನು ಏನು ಬೆಳೀತೀನಿ ಅಂತ. ಸರಸ್ವತಿ ಇಲ್ಲಿ ಬೆಳೆಯುತ್ತೆ, ಈ ಮಣ್ಣಲ್ಲಿ ಬೆಳೆಯುತ್ತೆ, ಈ ಮಣ್ಣಿನ ಅಸ್ಮಿತೆ, ಅದಕ್ಕೆ ಹೇಳಿದ್ದು ನಾನು. ನೋಡಿ, ಆಗ ಮತ್ತು ಈಗ ಯಾವ ರೀತಿ ಬದಲಾಗಿದೆ ನೋಡಿ. ಅಂಗನವಾಡಿಗೆ ಬೀಗ ಹಾಕಲಾಗಿತ್ತು, ಅಂಗನವಾಡಿ ಓಪನ್ ಆಗಿದೆ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ಅಂಗನವಾಡಿ ಬೀಗ ಹಾಕಲಾಗಿತ್ತು, ಇಂದು ಅಂಗನವಾಡಿ ಓಪನ್ ಆಗಿದೆ. ಆಮೇಲೆ ನೋಡಿ, ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾ ಇದ್ದಾರೆ, ಎಷ್ಟು ಖುಷಿಯಲ್ಲಿ. ಅಲ್ಲಿ ಗಾಡಿ ಓಡಿದಾಗ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ಯಾವುದೇ ಭಯ ಇಲ್ಲ. ಒಮ್ಮೆ ಒಳಗೆ ಹಾಕ್ಬಿಟ್ರೆ ಮಕ್ಕಳನ್ನು ಅಬಾ ಹೌದಲ್ವ? ನೋಡಿ, ಕ್ರಾಸಲ್ಲಿ ಹೆಂಗಿದೆ, ಬೈಕ್ ಬಂತು, ಕಾರ್ ಬಂತು, ಲಾರಿ ಬಂತು, ಯಾರು ಗೊತ್ತು? ಭಯ ಆಗುತ್ತಾ ಇಲ್ವಾ? ಈಗ ನೋಡಿ, ಅರ್ಧಂಬರ್ಧ ಕಂಪೌಂಡ್ ಕಟ್ಟಿ ನಿಲ್ಲಿಸಲಾಗಿತ್ತು, ನಾವು ಆವಾಜ್ ಹಾಕಿದ್ವಿ, ಈಗ ಕಾಮಗಾರಿ ಕಂಪ್ಲೀಟ್ ಆಗಿದೆ. ಅಂದರೆ 3 ವರ್ಷದ ಆಗಿದ್ದು, 3 ವರ್ಷದಲ್ಲಿ ನಿಂತಿದ್ದು ನೋಡಿ, ಹಿಂಗೆ ಬರ್ತಾಯಿದ್ರು ಮಕ್ಕಳೆಲ್ಲ. ಈಗ ಹೆಂಗಿದೆ ನೋಡಿ, ಲಕ್ಕ 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 ಅಲ್ವಾ? ಓಕೆ. ಇನ್ನು ಅಂಗನವಾಡಿ ಇಲ್ಲದೆ ಕಂಗಾಲಾಗಿದ್ರು, ಈಗ ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಅಂಗನವಾಡಿ ಇಲ್ಲ, ಅರ್ಧಂಬರ್ಧ. ತಾಯಂದಿರಿಗೆ ಭಯ ಬಿಡಲಿಕ್ಕೆ, ಆ ಕಡೆ ಶಾಲೆಯಲ್ಲಿ ಮಾಡಿಸ್ಬೇಕಾ, ಈ ಕಡೆ ಮಾಡಿಸ್ಬೇಕಾ, ಇಲ್ಲಿ ಫುಲ್ ಖುಷಿಯಾಗಿದ್ದಾರೆ. ಅನುಕಾರ್ಯಪ್ಪ ಅವರ ನಂಬರ್ ಇವತ್ತು ನಾನು ಕೊಡ್ತೇನೆ ನಿಮಗೆ. ಅನುಕಾರ್ಯಪ್ಪ ಮಡಿಕೇರಿಗೆ ಸಂಬಂಧಪಟ್ಟ, ಕೊಡಗಿಗೆ ಸಂಬಂಧಪಟ್ಟ, ಸೋಮವಾರಪೇಟೆ, ಕೊಡಗು, ಬೇರೆ ಬೇರೆಯಲ್ಲಿ ಊರುಗಳಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಕ್ಕೆ ಕೂಡ ಅವ್ರ ಹತ್ರ ನೀವು
ಕಾಲ್ ಮಾಡ್ಬೋದು, ಅವರಿಗೆ ಕಾಲ್ ಮಾಡಿ ಹೇಳ್ಬೋದು. ಇವತ್ತಿನ ವಿಚಾರಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಕೊಡಿ. ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ, ನಂಬರ್ ಹಾಕ್ತೀನಿ. ಎಸ್ ಅನುಕಾರ್ಯಪ್ಪ, ನನಗನ್ಸುತ್ತೆ ರಿಪಬ್ಲಿಕ್ ಕನ್ನಡ ಆದ ನಂತರ ಮಡಿಕೇರಿ ಒಂದು ಚಿಕ್ಕ ಊರಾದರೂ ಕೂಡ ಏನು ಭೌಗೋಳಿಕವಾಗಿ ವಿಸ್ತೀರ್ಣದಲ್ಲಿ ತುಂಬ ಸ್ಟೋರಿಗಳು ಬಂದಿದ್ದು ನಿಮ್ಮ ಕಡೆಯಿಂದನೇ, ಆಮೇಲೆ ತುಂಬ ಇಂಪ್ಯಾಕ್ಟ್ ಆಗಿದ್ದು ಕೂಡ ನಿಮ್ಮ ಕಡೆಯಿಂದನೇ. ಸೊ ಇವತ್ತು ಒಂದು ಸ್ಟೋರಿ ಮಾಡ್ತೀವಿ ನಾವು, ರಾಜಕಾರಣಿಗಳೇ ಸ್ಟೋರಿ ಮಾಡ್ತೀವಿ. ರಾಜಕಾರಣಿಗಳು ಒಂದು ಎದುರುಗಡೆಯಿಂದ ಒಂದು ಹೇಳ್ತಾರೆ, ಪ್ರೆಸ್ ಮೀಟಲ್ಲಿ ಒಂದು ಹೇಳ್ತಾರೆ, ಆ ನಂತರ ಆಫ್ ದ ರೆಕಾರ್ಡ್ ಅಂತ ಹೇಳ್ತಾರೆ. ಬಟ್ ಅನುಕಾರ್ಯಪ್ಪ, ಈ ಸ್ಟೋರಿ ಇದೆಯಲ್ಲ, ಇದರಲ್ಲಿ ಆಫ್ ರೆಕಾರ್ಡ್ ಆನ್ ದ ರೆಕಾರ್ಡ್ ಯಾವುದೂ ಇಲ್ಲ, ಎಲ್ಲ ಸ್ಟ್ರೈಟ್ ಹಿಟ್ಟು ಅಲ್ವಾ? ನಿಮಗಾದಂಥ ಅನುಭವ ತಿಳಿಸಿ ನನಗೆ. ಸ್ಟೋರಿ ಏನಾಯಿತು ಅಂತ ಗೊತ್ತಿದೆ, ನಿಮಗಾದ ಅನುಭವ ತಿಳಿಸಿ ಅನುಕಾರ್ಯಪ್ಪ. ಜಯಪ್ರಕಾಶ್, ಇದೇನು 3 ವರ್ಷ ಕೆಲಸ ಆಗಿಲ್ಲ ಅಂತ ಹೇಳಿ ಏನು ನಮಗೆ ಒಂದು ಮಾಹಿತಿ, ಸ್ಥಳೀಯರು ಒಂದು ಮಾಹಿತಿ ಕೊಟ್ಟರು ಪೋಷಕರು. ಇದನ್ನು ಸರಿ ಮಾಡಿ ಕೊಡಿ, ಎಷ್ಟು ಹೇಳಿದರೂ ಆಗ್ತಾ ಇಲ್ಲ. ಏನು ಸಣ್ಣ ಒಂದು ಕಾಂಪೌಂಡ್, ಒಂದು 10 ಅಡಿ ಉದ್ದ ಅಷ್ಟೇ ಬಾಕಿ ಇತ್ತು. ಆ ವಿವಾದಕ್ಕಾಗಿ ಇದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಕೊಟ್ಟಿರುವಂಥದ್ದು. ಅದೇ ರೀತಿ ನಾವು ಇದನ್ನು ಸುದ್ದಿ ಮಾಡಿದ್ದೀವಿ. ಸುದ್ದಿ ಮಾಡಿ 7ಕ್ಕೆ ಸುದ್ದಿ ಮಾಡಿದ್ವಿ, 8ರಿಂದ ಕಾಮಗಾರಿ ಆರಂಭ ಆಯಿತು. ಯಾಕಂದರೆ ಅಧ್ಯಕ್ಷರು ಕೂಡ ನಿಮ್ಮೊಟ್ಟಿಗೆ ಅವತ್ತು ಮಾತಾಡಿದ್ರು 7ಕ್ಕೆ. ಅದರಿಂದ ಅವ್ರಿಗೆ ಕೂಡ ಸ್ವಲ್ಪ ಅವ್ರು ಹೇಳಿದ್ರು ಸ್ವಲ್ಪ ಬೇಸರ ಆಗಿದೆ ಅಂತೇಳಿ. ಇಲ್ಲಿ ಬೇಸರದ ವಿಷಯ ಅಲ್ಲ, ಯಾರಾದರೂ ಕೂಡ ಒಂದು ಮಾಡುವಂಥ ಕೆಲಸ ಇದು, ಎಲ್ಲದಕ್ಕೂ ಶಾಸಕರೇ ಬರಬೇಕಂತ ಹೇಳಿದ್ರೆ ಆಗಲ್ಲ. ಅದರಿಂದ ಅವ್ರು ಕೂಡ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆ ಸದಸ್ಯರನ್ನೆಲ್ಲ ಕರೆದು ಅವತ್ತೇ ಒಂದು ಸಭೆ ಮಾಡಿ ನಂತರ ಸೀದಾ ಅಲ್ಲಿಗೆ ಬಂದು ಸ್ಪಾಟ್ ವಿಸಿಟ್ ಎಲ್ಲ ಮಾಡಿ ನಂತರ ಕೂಡಲೇ ಕೆಲಸ ಮಾಡಲಿಕ್ಕೆ ಒಂದು ಆದೇಶವನ್ನು ಕೊಡ್ತಾರೆ. ಅದೇ ರೀತಿ 8ರಿಂದ ಕೆಲಸ ಆರಂಭವಾಯಿತು. 8ರಿಂದ ಕೆಲಸ ಆರಂಭವಾಗಿ ಈಗ ಎಲ್ಲ ಒಂದು 4 ದಿವಸಗಳ ಹಿಂದೆ ಎಲ್ಲ ಸಂಪೂರ್ಣವಾಗಿ ಕೆಲಸ ಮುಗಿಯುತ್ತೆ. ಕಾಂಪೌಂಡ್ ಆಗಿದೆ, ಸುಣ್ಣ ಬಣ್ಣ ಆಗಿದೆ, ಅಂಗನವಾಡಿ ಕೂಡ ಓಪನ್ ಆಗಿದೆ. ಆ ಅಂಗನವಾಡಿ ಒಂದು ಸಂಭ್ರಮ ಕೂಡ ಇತ್ತು. ಟೀಚರಿಗೆ ಕೂಡ, ಶಿಕ್ಷಕರು ಕೂಡ 4-5 ಬಾರಿ ಫೋನ್ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಯಾಕೆಂದರೆ ತುಂಬ ಖುಷಿಯಾಗಿದೆ ನನಗೆ. ತುಂಬ ಕಷ್ಟ ಆಗ್ತಿತ್ತು ಆ ಶಾಲೆಯಲ್ಲಿ. 6 ವರ್ಷದಿಂದ ಅಲ್ಲೇ ನಾವು ಮಾಡ್ತಾ ಇದ್ದೀವಿ ಅಂಗನವಾಡಿ ಅಂತೇಳಿ. ಈಗ ಹೊಸ ಅಂಗನವಾಡಿ ಆಗಿ ತುಂಬ ಖುಷಿಯಾಗಿದೆ. ಪೋಷಕರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಅಲ್ಲಿ ನಿನ್ನೆ ಪೋಷಕರು ಮಾತ್ರ ಅಲ್ಲ, ಪೋಷಕರು ಮಕ್ಕಳ ಒಟ್ಟಿಗೆ ಬೇರೆ ಬೇರೆ ಕಡೆಯಿಂದ ಅವರ ಸ್ನೇಹಿತರು, ಬಂಧು ಬಳಗದವರು, ಅಕ್ಕಪಕ್ಕದವರು, ಸಾಕಷ್ಟು ಮಹಿಳೆಯರು ಕೂಡ ಆಗಮಿಸಿದರು. ಒಂದು ಮದುವೆ ಮನೆಯ ಥರ ಅವರು ಸಂಭ್ರಮಿಸ್ತಾ ಇದ್ದರು. ಬಂದು ಅಲ್ಲಿ ಬೆಲೂನ್ ಕಟ್ಟುವಂಥದ್ದು, ತಳಿರು ತೋರಣ ಕಟ್ಟುವಂಥದ್ದು, ಈ ರೀತಿಯ ಸಂಭ್ರಮ ಇತ್ತು. ಮತ್ತು ಅಲ್ಲಿ ಅಂಗನವಾಡಿ ಶಿಕ್ಷಕಿಯರಿಂದ ಅವರು ಕೂಡ ತುಂಬ ಸಹಕಾರ ನೀಡಿ ಎಲ್ಲ ವ್ಯವಸ್ಥೆಗಳು ಮಾಡಿದರು. ಹಾಗೆ ಶಾಸಕರಾದ ಮಂತ್ರಗೌಡ ಅವರು ಕೂಡ ನಮಗೆ ಕಾಲ್ ಮಾಡಿದರು, ಬನ್ನಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತೇಳಿ. ಹಾಗೆ ಬಂದು ಅವರು ಉದ್ಘಾಟನೆ ಮಾಡಿದರು, ಹಾಲು ಉಕ್ಕಿಸಿದ್ರು, ಪೂಜೆ ಮಾಡಿದ್ರು. ಎಲ್ಲ ಒಂದು ಸಂಭ್ರಮದ ವಾತಾವರಣವಿತ್ತು. ಒಟ್ಟಾರೆಯಾಗಿ ಅಲ್ಲಿ ಏನು ಬೇಕಿತ್ತು ಪೋಷಕರಿಗೆ, ಅಂಗನವಾಡಿ ಓಪನ್ ಆಗಬೇಕಂತೇಳಿ, ಅದು ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ. ಒಟ್ಟಾರೆ ಅಂಗನವಾಡಿ ಓಪನ್ ಆಗಬೇಕಿತ್ತು. ಈಗ ಅಂಗನವಾಡಿ ಓಪನ್ ಆಗಿದೆ, ಸುರಕ್ಷಿತವಾಗಿದೆ, ಮಕ್ಕಳು ಕೂಡ ಆರಾಮಾಗಿ ಇನ್ನು ಇರ್ಬೋದು. ಈಗ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ ಅಲ್ಲಿ ಪೋಷಕರು ಹಾಗೂ ಮಕ್ಕಳು ಅಂತ ಹೇಳ್ಬೋದು. ಜಯಪ್ರಕಾಶ್. ಅನುಕಾರ್ಯಪ್ಪ, ಥ್ಯಾಂಕ್ ಯು ವೆರಿ ಮಚ್. ಅನುಕಾರ್ಯಪ್ಪ ಅವ್ರ ನಂಬರ್ ಹಾಕಿದ್ದೀನಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಜೊತೆಗೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮೇಡಮ್ ಅವತ್ತು ಕೆಲಸ ಆಗಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮ ಜೊತೆ ಗರಮಲ್ಲಿ ಮಾತಾಡಿರ್ಬೋದು. ಬಟ್ ನೀವು ಮರುದಿವಸದಿಂದನೇ ಕೆಲಸ ಶುರು ಮಾಡಿದ್ದೀರಿ, ಅದಕ್ಕಾಗಿ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನಾವು ಅವತ್ತು ಹೇಳಿದ್ವಿ ನಿಮ್ಮನ್ನು ಏನೋ, ದಯವಿಟ್ಟು ಆ ವಿಚಾರದಲ್ಲಿ ನಿಮಗೆ ನೋವಾಗಿದ್ದರೆ ಕ್ಷಮಿಸ್ಬಿಡಿ ನಮ್ಮನ್ನು. ಅದರಲ್ಲಿ ನಮಗೆ ಯಾವುದೇ ಬೇಸರ ಇಲ್ಲ. ನಮಗಿರೋದು ಕೆಲಸ ಆಗಬೇಕು ಅಂತ, ನಮಗೆ ಯಾವುದೇ ಈಗೋ ಇಲ್ಲ. ಬೇಕಿದ್ರೆ ಕ್ಷಮಿಸ್ಬಿಡಿ ಮೇಡಮ್, ನಿಮ್ಮ ಮನಸ್ಸಿಗೆ ಬೇಸರವಾಗಿದ್ದರೆ ಕ್ಷಮೆ ಇರಲಿ. ಆದರೆ ಕೆಲಸ ಆಗದೆ ಇದ್ದಾಗ ನಾವು ಹಿಂಗೆ ಬರ್ತೀವಿ, ಕೆಲಸ ಆಗದೆ ಇದ್ದಾಗ ಹಿಂಗೆ ಬರ್ತೀವಿ. ಕೆಲಸ ಮಾಡಿದಾಗ ಥ್ಯಾಂಕ್ಸ್ ಹೇಳ್ತೀವಿ, ಅದಕ್ಕೆ ಹೇಳಿದ್ದು. ಕೆಲಸ ಮಾಡಿಲ್ಲ ಅಂತಂದರೆ ಬುಲ್ಲೆಟ್ಟು, ಮಾಡಿದರೆ ಸೆಲ್ಯೂಟು. ಗೀತಾ ಹರೀಶ್ ಅವರೇ, ಮೇಡಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೀತಾ ಹರೀಶ್, ಥ್ಯಾಂಕ್ ಯು ಮೇಡಮ್. ಕೆಲಸ ಮಾಡಿದ್ರಿ. ಅವತ್ತು ಜೋರಾಗೇ ಮಾತಾಡಬೇಕಾಯಿತು, ಯಾಕೆಂದರೆ ಬಿಸಿ ತಾಗದೆ ಬೆಣ್ಣೆ ಕರಗೋದಿಲ್ವಂತೆ. ಹಾಗಾಗಿ ನೀವು ಕೆಲಸ ಮಾಡಿದಿರಿ. ಗೀತಾ ಹರೀಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮನಸ್ಸಿಗೆ ದುಃಖ ಆಗಿದ್ದರೆ ಕ್ಷಮೆ ಇರಲಿ, ಆದರೆ ಕೆಲಸ ಮಾಡಿದ್ದೀರಿ, ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ನಾವು ಅದೇ ಹೇಳಿದ್ವಿ, ಸೆಲ್ಯೂಟು ಮಾಡ್ತೀವಿ, ಕೆಲಸ ಮಾಡಿದರೆ ಬುಲೆಟು ಬಿಡ್ತೀವಿ. ಮಂತ್ರಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಒಂದು ಅಂಗನವಾಡಿಗೆ ಬಂದು ಆ ಕೆಲಸ ಮಾಡ್ತಾರೆ ಅಂತಂದರೆ, ಈ ನೀವು ಫಸ್ಟ್ ಟೈಮ್ MLA ಆಗಿದ್ದೀರಿ, ಇದು ನಿರಂತರವಾಗಿರಲಿ. ಕೆಲವ್ರಿಗೆ ಏನಾಗ್ಬಿಡುತ್ತೆ, 4 ಸಲ ಆದ ನಂತರ ತಲೆ ತಿರುಗಿಬಿಡುತ್ತೆ, ಹಂಗಾಗೋದು ಬೇಡ. ಜನ ಕೆಲಸ ಮಾಡಿದಿರಿ, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಕೂಡ. ಅನುಕಾರ್ಯಪ್ಪ ಅವ್ರ ನಂಬರ್ ಕೊಟ್ಟಿದ್ದೀನಿ, 9482982228. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದು. ಮತ್ತು ಮಡಿಕೇರಿಗೆ ಸಂಬಂಧಪಟ್ಟ ಸ್ಟೋರಿಗಳಿದ್ದರೆ ಅವರ ಗಮನಕ್ಕೆ ತರಬಹುದು. ಥ್ಯಾಂಕ್ ಯು ವೆರಿ ಮಚ್.